ದಾಸಿಯ ಧೃತರಾಷ್ಟ್ರ ಸಂಬಂಧ ಗಾಢವಾಗುತ್ತಿದೆ. ಎಲ್ಲೆಡೆಯೂ ಅದರದೇ ಗುಸುಗುಸು. ಈಗ ನೀವು ಅವನನ್ನು ತಡೆಯಲಾರಿರಿ. ಅಷ್ಟು ನೈತಿಕ ಸಾಹಸ ನಿಮ್ಮಲ್ಲೆಲ್ಲಿದೆ? ನಾಳೆ ನಾಳೆ ದಾಸಿಗೆ ಗಂಡು ಮಗುವಾಗಿ ಅಂದರೆ ಮತ್ತೆ ನಿಮ್ಮನ್ನು ಕಾಡತೊಡಗಿತು, ಹೆದರಿಸತೊಡಗಿತು ಕುರುವಂಶದ ಭವಿಷ್ಯ. ಭವಿಷ್ಯದ ಗೋಜಲು ರಾಜಕೀಯ. ಇಲ್ಲ ಇಲ್ಲ ಸಂಜಯ. ಹೋಗಲಿ ಬಿಡಿ. ಕಾಲ ತನ್ನಷ್ಟಕ್ಕೆ ತಾನೇ ಎಲ್ಲವನ್ನೂ ಮರೆಮಾಚು. ಹರಿಯಲಿ ಬಿಡಿ ಎಲ್ಲರೂ ಪ್ರವಾಹದಲ್ಲಿ. ಈಸಿದವನು ಜಯಿಸಿಯಾನು. ಎಷ್ಟು ದೂರ ಈಜಲು ಸಾಧ್ಯ ಈ ಅಂಗಹೀನರ ಜೊತೆ? ಸಂಜಯ, ಅನ್ನಿಸಿ ಏನೋ ಅನ್ನಿಸುತ್ತದೆ. ಇದೆಲ್ಲವನ್ನೂ ತೊರೆದು ಹೋಗಿಬಿಡಲೇ. ಹಾಗಾದರೆ ನೀವೇಕೆ ಹೊರಟು ಹೋಗುವುದಿಲ್ಲ? ಈ ಮಾತನ್ನು ನಾನು ನಿಮ್ಮ ಬಾಯಿಂದ ಮೊದಲನೆಯ ಬಾರಿ ಏನು ಕೇಳುತ್ತಿಲ್ಲ. ಬೇಡವೆಂದರೂ ಮತ್ತೆ ಮತ್ತೆ ಬಾಗಿಲುಗಳು ಮುಚ್ಚುತ್ತವೆ. ಇಲ್ಲ, ನಿಜ ಹೇಳಬೇಕೆಂದರೆ ನೀವೇ ಹೋಗಲೊಲ್ಲಿರಿ. ಘಟನಾ ಚಕ್ರದ ನಟ್ಟ ನಡುವೆ ನಿಂತು ಬಿಡುವ ಚಟ ನಿಮಗೆ. ನೀವಿಲ್ಲದೆ ಏನು ನಡೆಯುವುದೇ ಇಲ್ಲ ಎಂದು ನಿಮಗೆ ಅನ್ನಿಸುತ್ತದೆ. ಅದೇ ನಿಮ್ಮ ಭ್ರಮೆ. ಆದ್ದರಿಂದಲೇ ಮುಚ್ಚಿಕೊಳ್ಳುತ್ತವೆ ಬಾಗಿಲುಗಳು ಮತ್ತೆ ಮತ್ತೆ. ಇಲ್ಲ ಸಂಜಯ, ಇಲ್ಲ. ಯಾಕಿಲ್ಲ? ಧೃತರಾಷ್ಟ್ರನ ಮದುವೆ ಒಂದು ಕಟು ಅನುಭವ. ಅದರಿಂದ ಏನಾದರೂ ಪಾಠ ಕಲಿತೀರಾ ನೀವು? ಈಗ ರೋಗಿ ಪಾಂಡುವಿಗೆ ಮದುವೆ ಮಾಡಬೇಕಾದ ಅಗತ್ಯವಾದರೂ ಏನಿತ್ತು? ನಿಮಗೆ ಗೊತ್ತಿಲ್ಲವೇ? ಸ್ತ್ರೀಯನ್ನು ಭೋಗಿಸಿದ ಕೂಡಲೇ ಆತ ಸತ್ತು ಹೋಗುತ್ತಾನೆಂದು. ಹಾಗಾದರೆ ಪಾಂಡು ಯಾಕೆ ವಿರೋಧ ಮಾಡಲಿಲ್ಲ? ಅವನೇಕೆ ವಿರೋಧ ಮಾಡಿಯಾನು? ಪಾಂಡು ಧೃತರಾಷ್ಟ್ರನಲ್ಲ ಮತ್ತು ಅವನು ಕುರುಡನೂ ಅಲ್ಲ. ಅವನು ಹಸ್ತಿನಾವತಿಯ ರಾಜ. ಜನರ ಮನಸ್ಸಿನಲ್ಲಿ ರಾಜನ ಬಗೆಗೆ ಒಂದು ಪ್ರತಿಮೆ ಇರುತ್ತದೆ. ತನ್ನ ಕೈಯಾರ ಯಾರೂ ಆ ಪ್ರತಿಮೆಯನ್ನು ಭಂಗಗೊಳಿಸಲೊಲ್ಲರು ಮಹಾರಾಜ. ಆದರೆ ಸತ್ಯವತಿ ಏನಂದುಕೊಂಡಾಳು? ಅವಳು ಯಾರ ಬಳಿ ಹೇಳಿಕೊಳ್ಳಬೇಕು? ರುಕ್ಮಾಂಗದನ ಸಾವು, ಧೃತರಾಷ್ಟ್ರನ ಕುರುಡು, ಪಾಂಡುವಿನ ಅಸಹಾಯಕತೆ. ಯಾರ ಬಳಿ ಬೇಡಿಕೊಳ್ಳಬೇಕೋ ಬಡಪಾಯಿ? ಅಂದರೆ ಸತ್ಯವತಿಯ ಮನಸ್ಸು ನೋಯದೇ ಇರಲಿ ಎಂದು ಈಗ ನೀವು ಮತ್ತೆ ಏನನ್ನೋ ಮಾಡಲಿದ್ದೀರಿ? ಹೌದು ಸಂಜಯ, ಪಾಂಡುವಿನ ಎರಡನೇ ಮದುವೆ. ಅಂದರೆ ನಿಯೋಗದಿಂದ ಮತ್ತೆ ಮಕ್ಕಳಾಗುತ್ತವೆ. ಅದೇ ಧೃತರಾಷ್ಟ್ರನಿಗೆ ದಾಸಿಯಿಂದ ಗಂಡು ಮಗ ಹುಟ್ಟಿದರೆ ರಕ್ತಶುದ್ಧಿ, ವಾಸ್ತವಿಕ ಉತ್ತರಾಧಿಕಾರಿ ಮೊದಲಾದ ಸಮಸ್ಯೆಗಳು ಉದ್ಭವಿಸುತ್ತವೆ. ಈ ಸಮಸ್ಯೆಯಿಂದ ನಿಮ್ಮ ಮನೆತನ ಎರಡು ಬಣಗಳಾಗಿ ಒಡೆದು ಹೋಗುತ್ತವೆ. ಇಲ್ಲ ಸಂಜಯ, ಇಬ್ಬರು ರಾಜ್ಯಾಧಿಕಾರಕ್ಕಾಗಿ ಹಕ್ಕು ಸ್ಥಾಪಿಸುತ್ತಾರೆ. ಪರಿಣಾಮವನ್ನು ಆ ಭಗವಂತನೇ ಬಲ್ಲ. ಇನ್ನು ಇಚ್ಛಾ ಮರಣದ ನಿಮ್ಮ ವರ, ಅದು ಹಾಗೆಯೇ ಉಳಿದೀತು. ಇಲ್ಲ ಸಂಜಯ, ಇಲ್ಲ, ಹಾಗಾಗದು. ಅದಕ್ಕೆ ನಾನು ಹೇಳುತ್ತಿದ್ದೇನೆ, ನೀವು ಕಟ್ಟುತ್ತಿದ್ದೀರಿ ಕಾಣದ ಗೋಡೆಗಳನ್ನು. ಇಲ್ಲ ಸಂಜಯ, ಆದರೆ ಪಾಂಡು ಕುಂತಿ ಮತ್ತು ಮಾದ್ರಿಯನ್ನು ಕರೆದುಕೊಂಡು ಕಾಡಿಗೆ ಏಕೆ ಹೋದ ಶಕುನಿ? ಈ ಹಸ್ತಿನಾಪುರದ ರಾಜ್ಯವನ್ನೇಕೆ ತೊರೆದ? ಅದೇ ರಹಸ್ಯ ಮಹಾರಾಜ. ಎಲ್ಲೆಲ್ಲೂ ಪಾಂಡುವಿನ ತ್ಯಾಗದ ಪ್ರಶಂಸೆಯೇ ಪ್ರಶಂಸೆ. ಜನ ಹೇಳುತ್ತಿದ್ದಾರೆ, ಪಾಂಡು ಬಯಸಿದ್ದರೆ ರಾಜನಾಗಬಹುದಾಗಿತ್ತು. ಆದರೆ ಇಲ್ಲ, ಅವನು ತನ್ನ ಕುರುಡು ಅಣ್ಣನ ಅಧಿಕಾರವನ್ನು ಕಸಿದುಕೊಳ್ಳಲು ಇಷ್ಟಪಡಲಿಲ್ಲ ಎಂದು. ಏಕೆ? ಜನರಿಗೆ ವಸ್ತುಸ್ಥಿತಿ ಗೊತ್ತಿಲ್ಲವೇ? ಜನಗಳು ಅಧಿಕಾರ ಯಾವ ಭಾವನೆಯಲ್ಲಿ ಜನ ಬದುಕಿರಲಿ ಎಂದು ಬಯಸುತ್ತದೋ ಅದೇ ಭಾವನೆಯಲ್ಲಿ ಬದುಕಿರುತ್ತಾರೆ ಮಹಾರಾಜ. ಇದರಲ್ಲಿ ರಹಸ್ಯದ ಸಂಗತಿ ಏನು ಶಕುನಿ? ತಾವು ಅರ್ಥ ಮಾಡಿಕೊಳ್ಳಲು ತಯಾರಿದ್ದರೆ ಹೇಳುತ್ತೇನೆ. ಗಾಂಧಾರಿಯಂತೂ ಏನನ್ನೂ ಕೇಳಲೊಲ್ಲಳು. ಸುತಾರಾಮ್ ಜಡವಾಗಿ ಬಿಟ್ಟಿದ್ದಾಳೆ. ಮತ್ತೆ ತಾವು ಕೂಡ. ಇಲ್ಲ, ನಾನು ಕೇಳುತ್ತೇನೆ, ಹೇಳು. ನಿಮಗೆ ಈಗ ಹೇಗೆ ತಿಳಿ ಹೇಳಲಿ ಮಹಾರಾಜ?
ಪಾಂಡು ಕಾಡಿಗೆ ತಪಸ್ಸು ಮಾಡಲು ಹೋಗಿಲ್ಲ. ಮತ್ತೆ ಅವನು ಅಲ್ಲಿ ನಿಯೋಗದಿಂದ ಪುತ್ರನನ್ನು ಪಡೆಯುತ್ತಾನೆ. ಅದನ್ನು ಅವನು ಹಸ್ತಿನಾಪುರದಲ್ಲಿದ್ದುಕೊಂಡೇ ಮಾಡಬಹುದಾಗಿತ್ತು. ನಿಯೋಗ ಒಂದು ಮಾನ್ಯ ಪರಂಪರೆಯಲ್ಲವೇ? ಅದೇನೋ ನಿಜ. ಆದರೆ ನಿಯೋಗ ತಮ್ಮ ಅಧಿಕಾರದಿಂದ ಯಾರೂ ಹೀಗೆ ಆಗುವುದಿಲ್ಲ ಮಹಾರಾಜ. ಅಂದರೆ ಶಕುನಿ? ಇಲ್ಲ ಮಹಾರಾಜ, ಅದು ಒಂದು ಅಸಹಾಯಕತೆ, ಒಂದು ಹೊಂದಾಣಿಕೆ. ನಾಳೆ ಪಾಂಡುವಿಗೆ ನಿಯೋಗದಿಂದ ಪುತ್ರರಾಗುತ್ತಾರೆ. ಅವರು ಇದೇ ವಂಶದವರೆನಿಸಿಕೊಳ್ಳುತ್ತಾರೆ. ನಿಮಗಿಂತ ಮೊದಲೇ ಅವನಿಗೆ ಮಗು ಹುಟ್ಟಿದರೆ ರಾಜ್ಯದ ಮೇಲೆ ಅವನು ಅಧಿಕಾರ ಸಾಧಿಸುತ್ತಾನೆ. ಹಾಗಾದರೆ ಈ ಕುರುಡರ ಗತಿ ಏನು ಶಕುನಿ? ಅದನ್ನೇ ನಾನು ಯೋಚಿಸುತ್ತಿದ್ದೇನೆ ಮಹಾರಾಜ. ಪಾಂಡುವಿನ ಪುತ್ರರು ಅಧಿಕಾರೂಢರಾದರೆ ನೀವು ಮತ್ತು ನನ್ನ ಸೋದರಿ ಅವರ ಅನ್ನವನ್ನು ಆಶ್ರಯಿಸಬೇಕಾಗುತ್ತದೆ. ನೀವಿಬ್ಬರು ಮುದುಕರಾದಾಗ ಅವರ ವರ್ತನೆ ಹೇಗಿರುತ್ತದೋ ಯಾರು ಬಲ್ಲೆರು. ನಾನು ಇಷ್ಟು ದೂರದವರೆಗೂ ಮತ್ತೆ ನಿಮ್ಮನ್ನು ಅಧಿಕಾರದಿಂದ ನೂಕುವುದು ಅವರಿಗೇನು ಕಷ್ಟವಲ್ಲ. ಮೊದಲನೆಯದಾಗಿ ನೀವು ಕುರುಡರು, ಎರಡನೆಯದಾಗಿ ನೀವು ಅಪುತ್ರಕರು. ಹಾಗಾದರೆ ಭೀಷ್ಮ ನಮಗಾಗಿ ಏನನ್ನೂ ಮಾಡುವುದಿಲ್ಲವೇ? ಯಾರ ಹೆಸರು ಹೇಳಿದ್ದೀರಿ ನೀವು? ಭೀಷ್ಮ? ಮಗ ಹುಟ್ಟಿದ ಕೂಡಲೇ ನ್ಯಾಯ ಪಾಂಡುವಿನ ಕಡೆಯಾಗುವುದು. ದಾಸಿಗೆ ಹುಟ್ಟಿದ ಪುತ್ರ ಎಂದಿಗೂ ರಾಜನಾಗಲಾರ ಮಹಾರಾಜ. ಶಕುನಿ, ನಾನು ಹೇಳಿದ ಮಾತು ನಿಮಗೆ ಕೆಟ್ಟದ್ದು ಎನಿಸಿತೇನೋ, ಆದರೆ ಅದಕ್ಕಾಗಿ ನಾನು ನಿಮ್ಮ ಮೇಲೆ ತಪ್ಪು ಹೊರಿಸುವುದಿಲ್ಲ. ನೀವು ನನ್ನ ಸೋದರಿಯಿಂದ ನಿರೀಕ್ಷಿಸಿದನೆಲ್ಲ ಆ ಗಾಂಧಾರಿ ನಿಮಗೆ ಕೊಟ್ಟಳು. ಅವಳು ನಿಮ್ಮ ಬದುಕನ್ನು ಸಹನೀಯವಾಗಿ ಮಾಡಿದಳೆಂಬುದು ನಿಜ. ಆದರೆ ಅವಳಿಗೆ ಹುಟ್ಟಿದ ಮಗನನ್ನು ನೀವು ರಾಜನಾಗಿ ಮಾಡಲಾರಿರಿ. ಆದರೆ ನಾನು ತಾನೇ ಏನು ಮಾಡಬಲ್ಲೆ ಶಕುನಿ? ನನ್ನ ಮತ್ತು ಗಾಂಧಾರಿಯ ನಡುವಿನ ಸಂಬಂಧ ನಿನಗೆ ಗೊತ್ತಿಲ್ಲದೆ ಏನು? ಅವಳ ತಣ್ಣನೆಯ ವ್ಯವಹಾರ, ಆ ಕಟುತ್ವ, ಆ ಜಡತ್ವ. ನಿಜ ಹೇಳುತ್ತೇನೆ ಶಕುನಿ, ಅವಳ ಹತ್ತಿರ ಹೋಗುವುದಕ್ಕೂ ನನಗೆ ಹೆದರಿಕೆಯಾಗುತ್ತದೆ. ಆದರೆ ನೀವು ಅವಳ ಗಂಡ, ಹೌದೋ ಅಲ್ಲವೋ? ಆದರೆ ಎಂಥ? ಅವಳ ಶರೀರದ ಮೇಲೆ ನಿಮಗೆ ಅಧಿಕಾರ ಇದೆಯೋ ಇಲ್ಲವೋ? ಶಕುನಿ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಮಹಾರಾಜ. ಇದೆ. ಹಾಗಾದರೆ ನೀವೇಕೆ ನಿಮ್ಮ ಅಧಿಕಾರವನ್ನು ಉಪಯೋಗಿಸಿಕೊಳ್ಳುತ್ತಿಲ್ಲ? ಗಾಂಧಾರಿಯ ಇಚ್ಛೆಗೆ ವಿರುದ್ಧವಾಗಿ. ಗಾಂಧಾರಿ ಎಂದಾದರೂ ವಿರೋಧಿಸಿದಳೆ? ಆದರೆ ಅವಳು ಎಂದು ಉತ್ಸಾಹವನ್ನೇ ತೋರಿಸಲಿಲ್ಲವಲ್ಲ. ಉತ್ಸಾಹ ಅಭಾವ ಎಂದರೆ ವಿರೋಧ ಅಂತ ಅರ್ಥ ಅಲ್ಲ ಮಹಾರಾಜ. ನಮ್ಮ ನಡುವೆ ಯಾವ ಸಂವಾದವೂ ನಡೆದಿಲ್ಲ ಶಕುನಿ. ಹಾಗಂತ ನಾನು ಅವಳ ಮೇಲೆ ಬಲಾತ್ಕಾರ ಮಾಡಲೇನು? ಇಲ್ಲಿ ಪ್ರಶ್ನೆ ಭಾವನೆಯದಲ್ಲ ಮಹಾರಾಜ, ಪ್ರಶ್ನೆ ಅಧಿಕಾರದ್ದು, ನಿಮ್ಮ ಮುಪ್ಪಿನ ಪ್ರಶ್ನೆ. ಮತ್ತೆ ಗಾಂಧಾರಿ ಮತ್ತು ನಿಮ್ಮ ಸುಖಕ್ಕಾಗಿ ನನಗೂ ಏನೂ ಸಂಬಂಧವಿಲ್ಲವೇ? ನಾನು ನನ್ನ ಸೋದರಿ ಅಧಿಕಾರ ಈ ರೀತಿ ಹರಣವಾಗುತ್ತಿರುವುದನ್ನು ನೋಡಲಾರೆ ಮಹಾರಾಜ. ನನಗೆ ಯೋಚನೆ ಮಾಡಲು ಕೊಂಚ ಕಾಲಾವಕಾಶ ಕೊಡಿ ಶಕುನಿ. ನೀವು ಯೋಚನೆ ಮಾಡುತ್ತಾ ಕುಳಿತುಕೊಳ್ಳಿ. ಪಾಂಡುವಿಗೆ ಮುಂಚೆ ನಿಮಗೆ ಮಕ್ಕಳಾಗದಿದ್ದರೆ ಇದು ಇನ್ನು ಕಗ್ಗಂಟಾದೀತು ಮಹಾರಾಜ. ಸಮಯಕ್ಕೆ ಸರಿಯಾಗಿ ಮಾಡದ ಯುಕ್ತಿಯನ್ನು ಮಾಡದಿದ್ದರೆ ಅದಕ್ಕೆ ಅರ್ಥವೇ ಇರುವುದಿಲ್ಲ. ನೀನು ಈ ವಿಷಯವನ್ನು ಗಾಂಧಾರಿಗೆ ಏಕೆ ಹೋಗಿ ಹೇಳುವುದಿಲ್ಲ? ಅವಳಿಗೆ ಯಾರು ತಾನೇ ಹೇಳಿ ಯಾರು? ಮತ್ತೆ ಅವಳು ನನ್ನ ಸೋದರಿ, ಅವಳಿಗೆ ಇದನ್ನೆಲ್ಲ ನಾನು ಹೇಗೆ ಹೇಳಲಿ? ನಿಮ್ಮ ಹತ್ತಿರ ಹೇಳುವಾಗಲೂ ನನಗೇನು ಕಡಿಮೆ ಹಿಂಸೆಯಾಗುತ್ತಿದೆಯೇ? ಎಲ್ಲೇ ಮೀರಿ ಹೋಗುತ್ತಿಲ್ಲವೇ ನಾನು? ಆದರೆ ಪ್ರಶ್ನೆ ಅಸ್ತಿತ್ವದ್ದು. ಅಂದರೆ ನನ್ನ ಹೆಂಡತಿಯ ಮೇಲೆ? ಇಲ್ಲ, ನೀವು ನಿಮ್ಮ ಅಧಿಕಾರವನ್ನು ಉಪಯೋಗಿಸಿಕೊಳ್ಳಬೇಕು. ನೀವು ನಿಮ್ಮ ಭಾವಿ ದುರ್ದಶೆಯನ್ನೇಕೆ ಕಲ್ಪನೆ ಮಾಡಿಕೊಳ್ಳಲಾರಿ? ನೀವಿಬ್ಬರು ಈ ಮನೆತನದ ಮೇಲೆ ಏರಿದ ಅನಿವಾರ್ಯದ ಅನಿಷ್ಟಗಳಂತೆ ಏಕೆ ಬದುಕು ಬಯಸುತ್ತೀರಿ? ನಾನು ಎಷ್ಟು ನಿರ್ಲಜ್ಜನಾಗಿ ನನ್ನ ಮಾತುಗಳನ್ನು ಹೇಳಬಹುದು ಅಷ್ಟು ಹೇಳಿದ್ದೇನೆ. ಆದರೆ ಭವಿಷ್ಯದ ದೃಶ್ಯ ಗೋಡೆಯ ಮೇಲೆ ನಾನು ಏನು ಕಾಣುತ್ತಿರುವನೋ ಅದು ಭಯಂಕರ.
ಗಾಂಧಾರಿ, ಗಾಂಧಾರಿ, ಹೇಳುತ್ತಿದ್ದೀನಲ್ಲ, ಈಗ ಆ ದಾಸಿಯಿಂದ ನಿಮಗೆ ಬಿಡುಗಡೆ ಸಿಕ್ಕಿದ್ದೇನು? ಆದರೆ ಆ ದಾಸಿಯತ್ತ ಹೋಗುವಂತೆ ಮಾಡಿದವರು ಯಾರು? ನಿನ್ನ ಈ ತಿರಸ್ಕಾರ, ನಿನ್ನ ಈ ಕಟುತ್ವ. ಅಥವಾ ನಿಮ್ಮ ಕಾಮಾಶಕ್ತಿಯೋ? ಹೌದು, ಕಾಮಾಸಕ್ತಿಯೇ. ಶರೀರದ ಹಸಿವು ಅಪರಾಧವೇ? ಹಾಗಾದರೆ ನೀನೇಕೆ ನನ್ನ ಈ ಅಧಿಕಾರವನ್ನು ಇಲ್ಲಗೈದೆ? ಅಂದರೆ ಮಾತನಾಡು ಗಾಂಧಾರಿ, ಏನನ್ನಾದರೂ ಮಾತನಾಡು. ಓಹೋ, ಉತ್ತರಾಧಿಕಾರಿಯ ಸಮಸ್ಯೆ ಬಹಳ ದೊಡ್ಡದಾಗಿರುವಂತಿದೆ. ಪಾಂಡು ಕಾಡಿಗೆ ಹೋದ ಮೇಲೆ ಸತ್ಯವತಿ ಮತ್ತು ಭೀಷ್ಮರು ಪುನಃ ಕಳವಳಗೊಂಡರಂತೆ. ಪಾಂಡುವಿನ ಎರಡನೇ ಮದುವೆಯಿಂದಲೂ ಏನು ಫಲಿಸಲಿಲ್ಲ. ಭವಿಷ್ಯ ಅದರಿಂದ ಏನಾದರೂ. ನನಗೆ ಬೇರೆಯವರನ್ನು ಕಟ್ಟಿಕೊಂಡು ಏನು ಮಾಡಬೇಕು ಗಾಂಧಾರಿ? ನನಗೆ ಬೇಕು ಮಗ, ಈ ರಾಜ್ಯದ ಉತ್ತರಾಧಿಕಾರಿ. ಪರರ ಆಶ್ರಯದಲ್ಲಿದ್ದುಕೊಂಡು ನನ್ನ ಮುಪ್ಪನ್ನು ನರಕವನ್ನಾಗಿ ಮಾಡಲೊಲ್ಲೆ. ಓಹೋ, ಅದಕ್ಕೆ ಏನು ಈ ದಿನ ನಿಮಗೆ ಈ ಜಾಗದ ನೆನಪು? ಯಾಕೆ ಮಾತನಾಡುತ್ತಿಲ್ಲ? ನಾನೆಂದಾದರೂ ಮೈ ಒಪ್ಪಿಸುವುದಿಲ್ಲ ಎಂದು ಹೇಳಿದ್ದೇನೆ? ಇಲ್ಲ. ಅಥವಾ ನಿಮ್ಮಿ ಅಪರಾಧ ಭಾವನೆಯೇ ನಿಮ್ಮನ್ನು ತಿನ್ನುತ್ತಿದೆಯೋ ಏನೋ? ನಿಮಗೆ ಬೇಕಾಗಿರುವುದು ಈ ಶರೀರದಿಂದ ಮತ್ತೊಂದು ಶರೀರದ ಉತ್ಪತ್ತಿ ತಾನೆ. ಸರಿ ಮಾಡಿ, ಯಾರು ಬೇಡ ಅಂದಾರು. ಆದರೆ ಶರೀರ ತನ್ನ ಧರ್ಮವನ್ನು ಪಾಲಿಸುತ್ತಿದೆ ಮಹಾರಾಜ. ಅದಕ್ಕಾಗಿ ಇಷ್ಟೊಂದು ನೋವು ತಿನ್ನುವ ಅಗತ್ಯ ಏನಿದೆ? ನಾನಂತೂ ಸಮರ್ಪಣೆಗೆ ಸದಾ ಸಿದ್ಧಳಿದ್ದೇನೆ. ಹಾಗಾದರೆ ತೆಗೆದು ಬಿಡುವ ನಿನ್ನ ಕಣ್ಣಿನ ಪಟ್ಟಿಯನ್ನು. ಯಾಕೆ? ಎಲ್ಲಿ ಮಗನು ಇಲ್ಲಿ ಕುರುಡನಾಗುತ್ತಾನೆ ಎಂಬ ಭಯವೇ? ಇಲ್ಲ ಇಲ್ಲ, ಅದು ನಿನ್ನ ಈ ಕಣ್ಣಿನ ಪಟ್ಟಿ ಇರುವವರೆಗೂ ನಿನ್ನ ತಿರಸ್ಕಾರ, ಆ ಕಟುತ್ವ, ಜಡತ್ವಗಳಿಂದ ಒಂದು ಕ್ಷಣವೂ ಬಿಡುಗಡೆ ಹೊಂದಲಾರೆ. ತೆಗೆದು ಬಿಡುವ ಆ ಪಟ್ಟಿಯನ್ನು. ಅಂದರೆ ನಾವು ಹಳೆಯದನ್ನೆಲ್ಲ ಮರೆತು ಬಿಡೋಣ. ಹೊಸದೊಂದು ಆರಂಭವನ್ನು ಮಾಡೋಣ. ಇಲ್ಲ ಮಹಾರಾಜ, ಇಲ್ಲ. ನಾನು ನನ್ನ ಕಣ್ಣಲ್ಲಿ ನಂಬಲರ್ಹನಾದ ಹೆಣ್ಣಾಗಲೊಲ್ಲೆ. ಎಷ್ಟೊಂದು ತೀವ್ರವೇ ನಿನ್ನ ಈ ಹಮ್ಮ? ಹಾಗಾದರೆ ಎಂದಿಗೂ ನಿನ್ನ ಈ ಕಣ್ಣಿನ ಪಟ್ಟಿಯನ್ನು ಬಿಚ್ಚು ಎಂದು ಹೇಳುವುದಿಲ್ಲ. ನೀನು ಬಯಸಿದರೂ ಹೇಳುವುದಿಲ್ಲ. ಅಂತೂ ನನಗೆ ಬೇಕು ನಿನ್ನ ಈ ಶರೀರ. ಈ ಶರೀರದಿಂದ ಹುಟ್ಟುವ ಮತ್ತೊಂದು ಶರೀರ, ಎರಡು ಕಣ್ಣುಳ್ಳ ರಾಜಸತ್ತೆಯ ಭಾವಿ ಅಧಿಕಾರಿ. ಹೌದು ಗಾಂಧಾರಿ, ಎಲ್ಲಿದ್ದೀಯೆ? ಬದುಕು ಒಂದು ಬಟ್ಟೆ. ಈ ಬಟ್ಟೆಯ ಗುಟ್ಟನ್ನು ತಿಳಿದವರಾರು? ತಿಳಿದರೂ ಅದನ್ನು ಸರಿ ಎಂದು ಸಮರ್ಥಿಸಿದರು ಸೈ ಎನ್ನುವವರಾರು? ಒಬ್ಬರ ಬಟ್ಟೆ ಇನ್ನೊಬ್ಬರು ಒಪ್ಪಬೇಕಲ್ಲ? ಅಥವಾ ಜಗತ್ತಿನ ಎಲ್ಲರ ಬಟ್ಟೆಯೂ ಒಂದೇ ಆಗಿರಲು ಸಾಧ್ಯವೇ? ಮಾಯೆಯಲ್ಲವೇ? ಬಾಯಿ ಬಿಡಬೇಕೆನ್ನಿಸುತ್ತದೆ, ಆದರೆ ಬಿಡಲಾರೆ. ಯಾರು ನನ್ನ ಶಬ್ದಗಳನ್ನು ಮತ್ತೆ ಮತ್ತೆ ಕಸಿದುಕೊಳ್ಳುತ್ತಿದ್ದಾರೆ? ನನ್ನ ದಾರಿಯ ದಣಿವನ್ನು ನಾನು ಯಾರಲ್ಲಿ ಹೇಳಿಕೊಳ್ಳಲಿ? ಪಾಂಡವ ಪಕ್ಷಪಾತಿಯಾದ ಆ ಕೃಷ್ಣನಲ್ಲಿಯೇ ಆ ಮಾಯಾ ಪುರುಷನನ್ನು ತಲುಪಲು ಭಕ್ತಿ ಭಾವದ ಮಾರ್ಗ ತಿಳಿದಿದ್ದರಷ್ಟೇ ಸಾಧ್ಯ. ಅಥವಾ ಗೆಳೆಯ ಧೃತರಾಷ್ಟ್ರನಲ್ಲಿ ಹೇಳಿಕೊಳ್ಳಲೆ? ವಿಕಲಾಂಗನಾಗಿ ರಾಜಕೀಯದ ಒಳಸುಳಿಯೊಳಗೆ ಚಲಿಸುತ್ತಿರುವ
ನನ್ನ ಕಣ್ಣನ್ನೇ ನಂಬಿ ನಡೆಯುವ ಧೃತರಾಷ್ಟ್ರ ತರ್ಕ ಮಾಡದೆ ನನ್ನೆಲ್ಲ ಮಾತುಗಳನ್ನು ಒಪ್ಪಿಕೊಳ್ಳುತ್ತಾನೆ. ಅವನಲ್ಲಿ ಹೇಳಿ ಏನು ಪ್ರಯೋಜನ? ಅಥವಾ ಭೀಷ್ಮರಲ್ಲಿ ಹೇಳಿಕೊಳ್ಳಲೆ? ಕ್ಷಾತ್ರ ಧರ್ಮದ ತೇಜಸ್ಸಿಗೆ ಬಡಿದಾಡುವ ಬದುಕುಳಿದಿರುವ ಭೀಷ್ಮ ನನ್ನ ಮಾತನ್ನು ಮಾತಾಗಿ ಸ್ವೀಕರಿಸದೆ ವಾದದ ಪಟ್ಟಿ ಕಟ್ಟಿಬಿಡುತ್ತಾರೆ. ಯಾರಲ್ಲಿ ಹೇಳಲಿ, ಏನನ್ನು ಹೇಳಲಿ? ಗಾಂಧಾರ ದೇಶದಿಂದ ಕಿತ್ತು ತಂದ ಕೋಮಲ ಮನಸ್ಸಿನ ಗಾಂಧಾರಿ ಕುರುಡನ ಪತ್ನಿಯಾಗಿ ಕಠಿಣಳಾದದ್ದು, ಆರ್ಯ ಪದ್ಧತಿಯಂತೆ ಪಾಂಡವರು ಉದಯಿಸಿ ರಾಜ್ಯವಾಳಿದ್ದು, ಸೋದರಿಯ ಹಿತರಕ್ಷಣೆಗೆ ಬಂದಿಳಿದ ಶಕುನಿ, ಆತನ ಷಡ್ಯಂತ್ರಗಳು, ದ್ಯೂತ, ದ್ರೌಪದಿಯ ವಸ್ತ್ರಾಪಹರಣ, ಪಾಂಡವರ ವನವಾಸ, ಒಂದೇ ಎರಡೇ. ಸತ್ಯವನ್ನು ತಿಳಿದು ಸುಳ್ಳನ್ನು ನಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ತಿರುಗುತ್ತಿರುವ ನಮ್ಮತನಕ್ಕೆ, ನನ್ನ ಬಗೆಗೆ ನನಗೇ ತಿರಸ್ಕಾರ ಉಂಟಾಗುತ್ತಿದೆ. ಕರ್ತವ್ಯದ ಮರೆಯಲ್ಲಿ ಪಾಪ ಮಾಡುವುದೇ ನನ್ನ ಹಣೆಯ ಬರಹವೇನು?